ಎಲ್ಲರಿಗೂ ನಮಸ್ಕಾರ. ಪಾರ್ಟ್ 1 ವಿಡಿಯೋದಲ್ಲಿ ಈ ಒಂದು BS6 ಎಂಟಾರ್ ಗಾಡಿಯ ಏರ್ ಫಿಲ್ಟರ್, ಸ್ಪಾರ್ಕ್ ಪ್ಲಗ್, ಥ್ರಾಟಲ್ ಬಾಡಿ, ವೀಲ್ ಬೇರಿಂಗ್ ಹಾಗೂ ಬ್ರೇಕ್ ಪ್ಯಾಡ್ಗಳನ್ನು ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತ ನೋಡಿದ್ವಿ. ಈ ಒಂದು ಪಾರ್ಟ್ 2 ವಿಡಿಯೋದಲ್ಲಿ ಗಾಡಿಯ ಕ್ಲಚ್ ಅನ್ನ ಹೇಗೆ ಸರ್ವಿಸ್ ಮಾಡೋದು ಹಾಗೆ ಎಂಜಿನ್ ಆಯಿಲ್ ಯಾವ ರೀತಿಯಾಗಿ ಚೇಂಜ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಈ ಒಂದು ಕ್ಲಚ್ ಕವರ್ನ ಓಪನ್ ಮಾಡಲಿಕ್ಕೆ ಇದರ ಸುತ್ತ ಇರುವ ಒಂದು 8 ಮಿಲಿಮೀಟರ್ನ ಬೋಲ್ಟ್ ಏನಿರುತ್ತೆ ಅದನ್ನು ನಾವು ತೆಕ್ಕೊಳ್ಬೇಕಾಗತ್ತೆ. ಸೊ ಈ ಒಂದು ಎಂಟಾರ್ ಗಾಡಿಯ ಡಿಸೈನ್ ಮಾಡಿದ ಇಂಜಿನಿಯರ್ಗೆ ಒಂದು ಅವಾರ್ಡ್ ಕೊಡಲೇಬೇಕಾಗತ್ತೆ. ಯಾಕಂದರೆ ಈ ಒಂದು ಕ್ಲಚ್ ಕವರ್ನ ಬೋಲ್ಟನ್ನು ನಾವು ತೆಗಿಬೇಕಂದ್ರೆ ಮೊದಲು ಈ ಒಂದು ಏರ್ ಬಾಕ್ಸ್ ಏನಿದೆ ಇದರ ಬೋಲ್ಟನ್ನು ತೆಗಿಬೇಕು. ಯಾಕಂದರೆ ನೀವು ನೋಡ್ಬೋದು, ಈ ಒಂದು ಏರ್ ಬಾಕ್ಸನ್ನು ಈ ರೀತಿಯಾಗಿ ಲಿಫ್ಟ್ ಮಾಡಿದರೆ ಮಾತ್ರ ನಿಮಗೆ ಕ್ಲಚ್ನ ಉಳಿದ 2 ಬೋಲ್ಟ್ಗಳನ್ನು ತೆಗಿಲಿಕ್ಕೆ ಸಾಧ್ಯ ಆಗೋದು. ಸೊ ನಾನು ಈ ಒಂದು ಕ್ಲಚ್ ಕವರ್ನ ಕಂಪ್ಲೀಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಸೊ ನೀವಿಲ್ಲಿ ನೋಡ್ಬೋದು 2 ವೀಲ್ ಇದೆ. ಸೊ ಈ ಒಂದು ವೀಲಲ್ಲಿ 17 ಮಿಲಿಮೀಟರ್ನ ಬೋಲ್ಟ್ ಇದೆ, ಹಾಗೆ ಈ ಒಂದು ವೀಲ್ನಲ್ಲಿ 22 ಮಿಲಿಮೀಟರ್ನ ಬೋಲ್ಟ್ ಇದೆ. ಸೊ ಒಂದು ಪ್ರಾಬ್ಲಮ್ ಏನಂದರೆ, ಈ ಒಂದು ಬೋಲ್ಟನ್ನು ನಾವು ಲೂಸ್ ಮಾಡಲಿಕ್ಕೆ ಹೋದವಾಗ ಈ 2 ವೀಲಿನೇನಿದೆ ಅದು ಈ ಬೋಲ್ಟ್ನ ಜೊತೆಗೆ ತಿರುಗತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ನಾನು ಈ ರೀತಿಯಾದ ಒಂದು ಟೂಲನ್ನು ಯೂಸ್ ಮಾಡಿದ್ದೀನಿ. ಸೊ ಈ ಟೂಲ್ ಏನು, ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನಾನು ಆಕ್ಟಿವಾ ಸರ್ವಿಸ್ನ ಪಾರ್ಟ್ 2 ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಅದನ್ನು ಚೆಕ್ ಮಾಡ್ಬೋದು. ಈ ರೀತಿಯಾದ ಕಂಟೆಂಟ್ಗಳು ನಿಮಗೆ ಇಷ್ಟ ಆದಲ್ಲಿ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಕೇವಲ 20% ಜನ ಮಾತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಹಾಗೆ ಉಳಿದ 80% ಜನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಸೊ ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನಮ್ಮ ಚಾನಲ್ಗೆ ತುಂಬ ಸಪೋರ್ಟ್ ಸಿಗುತ್ತೆ. ಸೊ ನಾನು ಈ ಒಂದು ಕ್ಲಚ್ನ ಪುಲ್ಲಿ ಹಾಗೆ ಈ ಒಂದು ವೇರಿಯೇಟರ್ನ ಪುಲ್ಲಿ ಏನಿದೆ ಅದರ ಬೋಲ್ಟನ್ನು ತೆಗೆದಿಟ್ಕೊಂಡಿದ್ದೀನಿ. ಸೊ ಇವಾಗ ಸಿಂಪಲಾಗಿ ಈ ರೀತಿಯಾಗಿ ಇದನ್ನು ಎಳೆದ್ರೆ ಇದು ಕಳಚಿ ಬರುತ್ತೆ. ಸೊ ಇದನ್ನು ಈ ರೀತಿಯಾಗಿ ತೆಗೆದ್ರೆ ನಮಗೆ ಕಳಚಿ ಬರುತ್ತೆ. ಸೊ ಇದು ಬಂದುಬಿಟ್ಟು ಗಾಡಿಯ ಕ್ಲಚ್ಚು. ಸೊ ಇದು ಬೆಲ್ಟ್, ಹಾಗೆ ಇದ್ರ ಹಿಂದುಗಡೆ ಇರೋದು ವೇರಿಯೇಟರ್ ರೋಲರ್ಸ್ಗಳು. ಸೊ ಇದನ್ನು ಸಹ ನಾವು ತೆಗೆದಿಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಈ ಒಂದು ಬೆಲ್ಟ್ನ ಕಂಡೀಷನ್ ನೋಡೋಣ. ಸೊ ಸಿಂಪಲ್ ಆಗಿ ಈ ಒಂದು ಬೆಲ್ಟನ್ನು ಈ ರೀತಿಯಾಗಿ ಮಡಚಿದವಾಗ ಈ ಒಂದು ಗ್ಯಾಪಲ್ಲಿ ಯಾವುದೇ ರೀತಿಯಾದ ಕ್ರ್ಯಾಕ್ಸ್ ಕಂಡ್ರೆ ಸೊ ಆ ಒಂದು ಬೆಲ್ಟನ್ನು ನಾವು ಆದಷ್ಟು ಬೇಗ ಚೇಂಜ್ ಮಾಡಬೇಕಾಗತ್ತೆ. ಉದಾಹರಣೆಗೆ ನೀವು ಇಲ್ಲಿ ನೋಡ್ಬೋದು, ಈ ಒಂದು ಬೆಲ್ಟ್ನ ಗ್ಯಾಪಲ್ಲಿ ನಿಮಗೆ ಕ್ರ್ಯಾಕ್ಸ್ ಕಾಣಿಸ್ತಿದೆ. ಸೊ ಎಲ್ಲ ಗ್ಯಾಪಲ್ಲೂ ಸಹ ಈ ರೀತಿಯಾದ ಕ್ರ್ಯಾಕ್ಸ್ಗಳಿವೆ. ಇಂಥ ಟೈಮಲ್ಲಿ ಈ ಒಂದು ಬೆಲ್ಟನ್ನು ಚೇಂಜ್ ಮಾಡೋದೇ ಒಳ್ಳೆ ಡಿಸಿಷನ್ ಆಗಿರುತ್ತೆ. ಸೊ ಈ ಒಂದು ಕ್ಲಚ್ನ ಕಾಂಪೋನೆಂಟ್ಸ್ ಏನಿದೆ ಇದನ್ನು ನಾನು ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮೊದಲನೇದಾಗಿ ಈ ಒಂದು ಕ್ಲಚ್ ಪುಲ್ಲಿ ಏನಿದೆ, ಸೊ ಇದ್ರ ಮೇಲ್ಗಡೆ ಸಹ ಬ್ರೇಕ್ ಶೂ ಮೇಲ್ಗಡೆ ಇರೋ ಮೆಟೀರಿಯಲ್ ಥರನೇ ಇದರಲ್ಲೂ ಇರುತ್ತೆ. ಸೊ ಇದನ್ನು ಸಹ ನಾನು ಸ್ಯಾಂಡ್ ಪೇಪರಿಂದ ರಫ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಒಂದು ವೇರಿಯೇಟರ್ನ ಫ್ರಂಟ್ ಕವರ್ ಏನಿದೆ ಅದನ್ನು ಸಹ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಒಂದು ವೇರಿಯೇಟರ್ನೊಳಗೆ ಇರುವ ರೋಲರ್ಸ್ ಏನಿದೆ ಇದನ್ನು ಸಹ ಕ್ಲೀನ್ ಮಾಡಿ ಅವು ಕೂತ್ಕೊಳ್ಳೋ ಜಾಗದಲ್ಲಿ ಸ್ವಲ್ಪ ಗ್ರೀಸನ್ನು ಹಾಕಿ ಲೂಬ್ರಿಕೇಶನ್ ಮಾಡಿ ಇಟ್ಟಿದ್ದೀನಿ. ಸೊ ಇದೆಲ್ಲ ಮಾಡಿ ಆದ ನಂತರ ನಾವು ಕ್ಲಚ್ಚನ್ನು ರೀಅಸೆಂಬಲ್ ಮಾಡ್ಬೋದು. ಇನ್ ಕೇಸ್ ನಿಮಗೆ ಇದ್ರ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಬೇಕಿದ್ದಲ್ಲಿ ಆಕ್ಟಿವಾ ಸರ್ವಿಸ್ನ ಪಾರ್ಟ್ 2 ವಿಡಿಯೋದಲ್ಲಿ ಇದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಚೆಕ್ ಮಾಡ್ಬೋದು. ಈ ಒಂದು ಕ್ಲಚ್ ಅಸೆಂಬ್ಲಿನ ನಾನು ಕಂಪ್ಲೀಟಾಗಿ ಫಿಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಕ್ಲಚ್ ಕವರನ್ನು ಫಿಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನಾವು ಈ ಒಂದು ಗಾಡಿಯಲ್ಲಿ ಇಂಜಿನ್ ಆಯಿಲ್ ಹೇಗೆ ಚೇಂಜ್ ಮಾಡೋದು ಅಂತ ನೋಡೋಣ. ಸೊ ನೀವಿಲ್ಲಿ ನೋಡ್ಬೋದು, ಈ ಒಂದು ಆಯಿಲ್ ಫಿಲ್ಲಿಂಗ್ ಕ್ಯಾಪ್ ಏನಿದೆ ಇದನ್ನು ನಾನು ತೆಗೆದಿಟ್ಕೊಂಡಿದ್ದೀನಿ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಕೇಳಿದರೆ, ಈ ಒಂದು ಪೈಪ್ನಲ್ಲಿ ಗಾಳಿ ಒಳಗೆ ಹೋಗಿ ಹಳೆ ಇಂಜಿನ್ ಆಯಿಲ್ ನಾವು ಡ್ರೈನ್ ಮಾಡುವಾಗ ಆದಷ್ಟು ಜಾಸ್ತಿ ಕ್ವಾಂಟಿಟಿಯಲ್ಲಿ ಆಯಿಲ್ ಹೊರಗಡೆ ಬರುತ್ತೆ. ಈ ಒಂದು ಗಾಡಿಯ ಡ್ರೈನ್ ಪ್ಲಗ್ ಅನ್ನೋದು ಈ ರೀತಿಯಾದ ಇಂಜನ್ ಕೆಳಗಡೆ ಇರುತ್ತೆ. ಸೊ ಇಲ್ಲಿ ಒಂದು 16 ಮಿಲಿಮೀಟರ್ನ ನಟ್ ಇರುತ್ತೆ. ಸೊ ಇದನ್ನು ತೆಕ್ಕೊಂಡ್ರೆ ನಿಮಗೆ ಎಂಟೈರ್ ಈ ಒಂದು ಕ್ಯಾಪ್ ಏನಿದೆ ಕಳಚಿ ಬರುತ್ತೆ. ಸೊ ಈ ಗಾಡಿಯಲ್ಲಿ ಆಯಿಲ್ ಫಿಲ್ಟರ್ ಅನ್ನೋದು ಈ ಒಂದು ಕ್ಯಾಪ್ನ ಒಳಗಡೆನೇ ಇರುತ್ತೆ. ಸೊ ಈ ರೀತಿಯಾಗಿ ಈ ಒಂದು ಕ್ಯಾಪನ್ನು ತಿರ್ಸ್ಕೊಂಡ್ರೆ ನಮಗೆ ಹಳೆ ಇಂಜನ್ ಆಯಿಲ್ ಇಲ್ಲಿಂದ ಹೊರಗೆ ಬರುತ್ತೆ. ಸೊ ನೀವು ನೋಡ್ಬೋದು, ಹಾಗೆ ನಮಗೆ ಇಲ್ಲಿ ಆಯಿಲ್ ಫಿಲ್ಟರ್ ಸಹ ಇದ್ರ ಜೊತೆನೇ ಇದೆ. ಇದನ್ನು ಸಹ ಕ್ಲೀನ್ ಮಾಡಿ ನಾವು ರೀಯೂಸ್ ಮಾಡ್ಬೋದು, ಯಾಕಂದರೆ ಇದು ರೀಯೂಸೇಬಲ್ ಮೆಶ್ ಫಿಲ್ಟರ್ ಆಗಿರುತ್ತೆ. ಸೊ ಈ ಒಂದು ಆಯಿಲ್ ಏನಿದೆ ಅದು ತುಂಬ ಬ್ಲ್ಯಾಕ್ ಏನಾಗಲಿಲ್ಲ. ಸೊ ನಾರ್ಮಲಿ ಸ್ವಲ್ಪ ಬ್ರೌನ್ ಆಗಿದೆ. ಸೊ ಈ ರೀತಿಯಾಗಿ ಟೈಮ್ಗಿಂತ ಸ್ವಲ್ಪ ಮೊದಲೇ ಈ ರೀತಿಯಾಗಿ ಆಯಿಲ್ ಚೇಂಜ್ ಮಾಡೋದ್ರಿಂದ ಇಂಜನ್ ಅನ್ನೋದು ತುಂಬ ವರ್ಷಗಳ ಕಾಲ ಸ್ಮೂತಾಗಿ ಆಪ್ರೇಟ್ ಆಗುತ್ತೆ. ಸೊ ಆಯಿಲ್ ಕಂಪ್ಲೀಟಾಗಿ ಡ್ರೈನ್ ಆಗಿದ್ದ ನಂತರ ನಾನು ಈ ಒಂದು ಡ್ರೈನ್ ಬೋಲ್ಟನ್ನು ಟೈಟ್ ಮಾಡ್ಕೊಂಡಿದ್ದೀನಿ. ನಾನು ಈ ಒಂದು ಮೋಟೋಲ್ ಕಂಪನಿಯ
10W30 ಇಂಜನ್ ಆಯಿಲನ್ನು ತಗೊಂಡಿದ್ದೀನಿ. ಸೊ ನೀವು ಯಾವುದೇ ಬ್ರ್ಯಾಂಡಿನ ಆಯಿಲ್ ಸಹ ತಗೊಳ್ಬೋದು. ಸೊ ಈ ಒಂದು ಗ್ರೇಡ್ ಏನಿರುತ್ತೆ ಇದು ಸೇಮ್ ಆಗಿರಬೇಕಾಗತ್ತೆ. ಸೊ ನಾರ್ಮಲ್ ಆಗಿ ಸ್ಕೂಟಿಯಲ್ಲಿ 800 ml ಆಯಿಲ್ ಹಿಡಿಯುತ್ತೆ. ಸೊ ನಾನು ಈ ಒಂದು ಬ್ರ್ಯಾಂಡ್ನ ತಗೊಂಡಿದ್ದೀನಿ. ನಾನು ಈ ಒಂದು ಗಾಡಿಯಲ್ಲಿ ಇಂಜನ್ ಆಯಿಲ್ ಕಂಪ್ಲೀಟ್ ಆಗಿ ಫಿಲ್ ಮಾಡಿ ಈ ಒಂದು ಕ್ಯಾಪ್ ಏನಿದೆ ಇದನ್ನು ಹಾಕಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಯಾಕೆ ಹಾಕಿ ಇಟ್ಕೊಂಡಿದ್ದೀನಿ ಅಂದರೆ ನಮಗೆ ಕರೆಕ್ಟ್ ಲೆವೆಲಿಗೆ ಇಂಜನ್ ಆಯಿಲ್ ಫಿಲ್ ಆಗಿದೆ ಇಲ್ಲ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಸೊ ಇದನ್ನು ಒಂದು ಸತಿ ಫುಲ್ ಟೈಟ್ ಮಾಡಿ ನಂತರ ಇದನ್ನು ಈ ರೀತಿಯಾಗಿ ತೆಗೆದರೆ ಇದರಲ್ಲಿ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಕರೆಕ್ಟ್ ಆಗಿದೆ ಲೆವೆಲಿಗೆ ಆಯಿಲ್ ಏನು ಫಿಲ್ ಆಗಿದೆ, ಜಾಸ್ತಿನೂ ಆಗಿಲ್ಲ ಕಮ್ಮಿನೂ ಆಗಿಲ್ಲ. ನಾರ್ಮಲ್ ಆಗಿ ಇಂಜನ್ ಆಯಿಲ್ ಹಾಳಾದಷ್ಟು ಗೇರ್ ಆಯಿಲ್ ಹಾಳಾಗಲ್ಲ. ಸೊ ಅದೇ ಕಾರಣದಿಂದ ನಾನು ಇಂಜನ್ ಆಯಿಲ್ ಮಾತ್ರ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಯಾಕಂದರೆ ಗೇರ್ ಆಯಿಲನ್ನು ನಾನು ಲಾಸ್ಟ್ ಸರ್ವಿಸಲ್ಲಿ ಕಂಪ್ಲೀಟಾಗಿ ಚೇಂಜ್ ಮಾಡಿದ್ದೆ. ಸೊ ಅದಕ್ಕೆ ಈ ಒಂದು ಸರ್ವಿಸಲ್ಲಿ ಮಾಡ್ತಾಯಿಲ್ಲ. ಇನ್ ಕೇಸ್ ನೀವು ಚೇಂಜ್ ಮಾಡೋರಿದ್ದರೆ ಈ ಒಂದು ಬೋಲ್ಟ್ ಬಂದುಬಿಟ್ಟು ನಿಮ್ಮ ಹೊಸ ಗೇರ್ ಆಯಿಲ್ ಫಿಲ್ ಮಾಡೋ ಬೋಲ್ಟು, ಹಾಗೆ ಈ ಕೆಳಗಡೆ ಬೋಲ್ಟ್ ಬಂದುಬಿಟ್ಟು ಗೇರ್ ಆಯಿಲ್ ಡ್ರೈನ್ ಮಾಡುವಂಥ ಬೋಲ್ಟು. ಸೊ ನಿಮಗೆ ಕನ್ಫ್ಯೂಸ್ ಆದರೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದು 120 ml ಅಂತ ಬರ್ತಿದೆ. ಸೊ ಈ ಒಂದು ಟೆಕ್ಸ್ಟ್ನ ಹತ್ತಿರ ಇರೋ ಬೋಲ್ಟೇ ಫಿಲ್ ಮಾಡೋ ಬೋಲ್ಟ್, ಹಾಗೆ ಇದು ಡ್ರೈನ್ ಮಾಡೋ ಬೋಲ್ಟ್. ಈ ರೀತಿಯಾಗಿ ಮನೆಯಲ್ಲೇ ಕಡಿಮೆ ಖರ್ಚಿನಲ್ಲಿ ನಿಮ್ಮ BS6 ಸ್ಕೂಟರ್ನ ಸರ್ವಿಸ್ ಮಾಡ್ಕೊಳ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.